ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಪುರುಷರಿಗೂ ಕೂಡ ಇದು ಅನ್ವಯಿಸುತ್ತೆ. ಉಚಿತ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡೋದಕ್ಕೆ ಅರ್ಜಿ ಆಹ್ವಾನ ಮಾಡೋದಾಗಿದೆ. ಯಾಕೆ ಮಹಿಳೆಯರಿಗೆ ಅಂತಂದರೆ, ಮಹಿಳೆಯರು ಸ್ವಾವಲಂಬಿಯಾಗಿ ಉದ್ಯೋಗವನ್ನು ಕಟ್ಕೋಬೇಕು, ಅವರು ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಅನ್ನುವಂಥ ಉದ್ದೇಶದಿಂದ ವಿಶೇಷವಾಗಿ ಮಹಿಳೆಯರಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದಕ್ಕೆ ಮಹಿಳೆಯರು ಅಷ್ಟೇ ಅಲ್ಲದೆ ಪುರುಷರು ಕೂಡ ಅರ್ಜಿಯನ್ನು ಆಹ್ವಾನ ಮಾಡ್ಬೋದು. ಆದರೆ ಇಲ್ಲಿ ವಿಶೇಷ ಸ್ಥಾನ ಬಂದು ಮಹಿಳೆಯರಿಗಿರುತ್ತೆ. ಉಚಿತ ಹೊಲಿಗೆ ಯಂತ್ರನ ವಿತರಣೆ ಮಾಡೋದ್ರ ಜೊತೆಗೆ 15,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೂಡ ಕೊಡ್ತಾರೆ. ಅದನ್ನ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ಇನ್ನು ಮಿಕ್ಕಿದ್ದು 1 ಲಕ್ಷ ರೂಪಾಯಿ ಲೋನ್ ಕೂಡ ಸಿಗುತ್ತೆ. 1 ಲಕ್ಷ ರೂಪಾಯಿ ನೀವು ಲೋನ್ ತರ ತಗೊಂಡು 18 ತಿಂಗಳಲ್ಲಿ ನೀವು ಈ ಲೋನನ್ನ ಕ್ಲಿಯರ್ ಮಾಡಿದ್ರೆ ಮತ್ತೆ 2 ಲಕ್ಷ ರೂಪಾಯಿ ನಿಮಗೆ ಲೋನ್ ಸಿಗುತ್ತೆ. ಆ 2 ಲಕ್ಷ ರೂಪಾಯಿನ ಬಂದು 30 ತಿಂಗಳಲ್ಲಿ ಈ ಲೋನ್ನ ಕ್ಲಿಯರ್ ಮಾಡಿದ್ರೆ 2 ಲಕ್ಷ ರೂಪಾಯಿ ಲೋನ್ ಅಂದ್ರೆ ಮತ್ತೆ ನಿಮಗೆ ಲೋನ್ ಸಿಗ್ತಾ ಹೋಗುತ್ತೆ. ಜೊತೆಗೆ ನೀವೇನಾದ್ರೂ ಡಿಜಿಟಲ್ ತರಬೇತಿಯನ್ನು ಕೂಡ ಪಡ್ಕೊಂಡ್ರಿ, ಡಿಜಿಟಲ್ ತರಬೇತಿನಲ್ಲೂ ಕೂಡ ಭಾಗವಹಿಸಿದ್ರಿ ಅಂದ್ರೆ ನಿಮಗೆ ದಿನಕ್ಕೆ 500 ರೂಪಾಯಿ ತರ ಪಾವತಿಯನ್ನ ಮಾಡ್ತಾರೆ. ಹಾಗಿದ್ರೆ ಇದಕ್ಕೆ ಎಲಿಜಿಬಿಲಿಟೀಸ್ ಏನು, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಅಂದ್ರೆ, ಮೊದಲು ಅವರು ನಮ್ಮ ಭಾರತೀಯರೇ ಆಗಿರ್ಬೇಕು, ಅವರ ವಯಸ್ಸು ಬಂದು 18 ವರ್ಷ ಮೇಲ್ಪಟ್ಟಿರ್ಬೇಕು, ಮತ್ತೆ ಈಗ ಆಲ್ರೆಡಿ ನನ್ನ ಹತ್ರ ಮಷೀನ್ ಇದೆ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಅಪ್ಲೈ ಮಾಡ್ಬೋದಾ? ಹೌದು, ನಾನು ಸಹ ಅಪ್ಲೈ ಮಾಡ್ಬೋದು. ಹಾಗಿದ್ರೆ ಇದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಏನು ಅಂತ ಅಂದ್ರೆ, ಆಧಾರ್ ಕಾರ್ಡ್ ಬೇಕು, ಅಡ್ರೆಸ್ ಪ್ರೂಫ್ ಏನಾದರೂ ಇರಬೇಕು, ಅದರ ಜೊತೆಗೆ ಗುರುತಿನ ಚೀಟಿ ಅಂತಂದ್ರೆ ವೋಟರ್ ಐಡಿ ಇರಬೇಕು, ಒಂದೆರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ರಿಜಿಸ್ಟರ್ ಫೋನ್ ನಂಬರ್ ಇರಬೇಕು, ಬ್ಯಾಂಕ್ ಪಾಸ್ಬುಕ್ ಕೂಡ ಇರಬೇಕು. ಅಡ್ರೆಸ್ ಪ್ರೂಫ್ ಅಂತ ಅಂದ್ರೆ ಆಧಾರ್ ಕಾರ್ಡ್ ಆಗತ್ತೆ, ಅದ್ರ ಜೊತೆಗೆ ಬೇರೆ ಏನಾದರೂ ಇದ್ರೆ ತಗೊಳ್ಳಿ. ಅದಾದ್ಮೇಲೆ ಜಾತಿ ಪ್ರಮಾಣ ಪತ್ರವನ್ನು ಕೂಡ ನೀವು ತಗೊಂಡಿರ್ಬೇಕು. ಎಲ್ಲಿ ಹೋಗಿ ಇದನ್ನ ಅಪ್ಲೈ ಮಾಡೋದು? ಹಾಗಿದ್ರೆ ಇದಕ್ಕೆ ಅರ್ಜಿ ಹಾಕೋದಾದ್ರೂ ಹೇಗೆ ಅಂತ ಅಂದ್ರೆ, pmvishwakarma.co.in ವೆಬ್ಸೈಟ್ಗೆ ಹೋಗಿ ನೋಂದಾಯಿಸ್ಕೋಬೇಕು. ಅಲ್ಲಿ ನೀವು ಹೋಗಿದ ತಕ್ಷಣ ವೆಬ್ಸೈಟ್ಗೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅರ್ಜಿ ಹಾಕೋದು ಅಂತ. ಹಾಗೊಂದು ವೇಳೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ, ಹಾಕೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ, ನೀವು ಸೇವಾ ಕೇಂದ್ರ, ಡೈರೆಕ್ಟ್ ಸೇವಾ ಕೇಂದ್ರಗಳಲ್ಲಿ ಇರುತ್ತಲ್ವಾ, ಊರುಗಳಲ್ಲಿ ಸೇವಾ ಕೇಂದ್ರಗಳಿರುತ್ತಲ್ವಾ, ಅಲ್ಲಿ ಹೋಗಿ ಕೂಡ ನೀವು ಅರ್ಜಿಯನ್ನ ಹಾಕಬಹುದು. ಸರ್ಕಾರವು ಈ ಸಾಲಗಳನ್ನ ಕಡಿಮೆ ಬಡ್ಡಿ ದರದಲ್ಲಿ ಕೊಡುತ್ತೆ. ಕಡಿಮೆ ಬಡ್ಡಿ ದರಗಳ ಜೊತೆಗೆ ಕ್ರೆಡಿಟ್ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಮಾಡಿಕೊಡುತ್ತೆ.